ಆತ್ಮೀಯ ವೀಕ್ಷಕ ಬಂಧುಗಳೇ, ಇಂದು ಅತ್ಯಂತ ಮಹತ್ವವಾದ ವಿಚಾರಗಳ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. VK ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಇಂದು ಎಲ್ಲ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕೆಲವು ಮಹತ್ವವಾದ ಸೂಚನೆಗಳನ್ನು ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ SLC PUC ನಂತರ ನಾವು ಯಾವ ಉದ್ಯೋಗವನ್ನು ಮಾಡಬೇಕು, ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೋಬೇಕು, ಮುಂದೆ ಭವಿಷ್ಯ ಏನು ಅಂತ ಪ್ರತಿಯೊಬ್ಬ ತಾಯಿ ತಂದೆ ಕೂಡ ಇದೇ ಆಲೋಚನೆಯಲ್ಲಿರ್ತಾರೆ. ಮಕ್ಕಳು ಕೂಡ ಗೊಂದಲದಲ್ಲಿರ್ತಾರೆ. ನಾನು ಯಾವುದನ್ನು ಆಯ್ಕೆ ಮಾಡಿಕೊಂಡ್ರೆ ನನಗೇನಾಗತ್ತೆ, ನನ್ನ ಮುಂದಿನ ಭವಿಷ್ಯ ಏನು ಅಂತ. ನೂರಾರು ಕೋರ್ಸುಗಳು ಇವತ್ತು ಸರ್ಕಾರ ನಮಗೆ ಕಾಲೇಜುಗಳು ಸ್ಥಾಪನೆ ಮಾಡಿದೆ. ಆ ಕೋರ್ಸ್ಗಳ ಮುಖಾಂತರ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ತಾನು ಪಡೆದ ಅಂಕ ಆಧಾರದ ಮೇಲೆ, ತನ್ನ ಆಸಕ್ತಿಯ ವಿಷಯದ ಮೇಲೆ ತನ್ನ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೋಬೋದು. 8ನೇ ತರಗತಿ ಪಾಸಾದವರಿಂದ ಹಿಡಿದು SLC PUC ಮತ್ತು ಡಿಗ್ರಿ ಆದವರು ಕೂಡ ನಾನಾ ವೃತ್ತಿಯ ಅವಕಾಶಗಳಿದೆ. ನಮ್ಮ ಕರ್ನಾಟಕದಲ್ಲಿ 8ನೇ ತರಗತಿ ಪಾಸಾದವರಿಗೆ ಮತ್ತು PE ಪಾಸಾದವರಿಗೆ ಕೆಲವು ಮಾರ್ಗದರ್ಶನಗಳನ್ನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಖ್ಯವಾಗಿ ನಮ್ಮ ರಾಜ್ಯ ಸರ್ಕಾರದ ಡಿಪ್ಲೊಮಾ ಕಾಲೇಜುಗಳು, ಪಾಲಿಟೆಕ್ನಿಕ್, ಇಲ್ಲಿ ಒಟ್ಟು 117 ಡಿಪ್ಲೊಮಾ ಕಾಲೇಜ್ ನಮ್ಮಲ್ಲಿದೆ. 9 ಈ ಹೆಣ್ಣು ಮಕ್ಕಳ ಡಿಪ್ಲೊಮಾ ಕಾಲೇಜ್ ಇದೆ. SLC ಉತ್ತೀರ್ಣರಾದವರಿಗೆ ಇದು ಪ್ರವೇಶ ಅವಕಾಶ. 200 ಇದರ ಒಂದು ಅರ್ಜಿ ಫಾರ್ಮನ್ನು ಪಡಿಬೇಕಾಗತ್ತೆ. ಸಾಮಾನ್ಯ ವರ್ಗದವರು, ಹಿಂದುಳಿದ ವರ್ಗದವರಿಗೆ 100 ಮಾತ್ರ ಅರ್ಜಿ ಫಾರಮ್ ಪಡಿಬೇಕು. ಸುಮಾರು ಈ ವೃತ್ತಿ ಮಾರ್ಗದರ್ಶನ ಸರ್ಕಾರದ್ದು ಮತ್ತು ಗ್ಯಾರಂಟಿಯಾಗಿ ನಿಮಗೆ ಉದ್ಯೋಗ ಸಿಗತ್ತೆ. ಈ ಉದ್ಯೋಗ ಖಚಿತವಾಗಿ ಸಿಗತ್ತೆ. ಮತ್ತು ಇದರೊಳಗಡೆ ಸಾಮಾನ್ಯವಾಗಿ ಅನೇಕ ವಿಷಯಗಳು, 40 ವಿಷಯಗಳಲ್ಲಿ ಡಿಪ್ಲೊಮಾ ಕೊಡ್ತಾ ಇದ್ದಾರೆ. ಈ ಇಂಜಿನಿಯರಿಂಗ್ ಈ ವಿಭಾಗದಲ್ಲಿ 40 ವಿಷಯಗಳನ್ನು ಕೋರ್ಸ್ಗೆ ಪಡೆಯಬಹುದು. ಹೆಣ್ಣು ಮಕ್ಕಳಾಗಲಿ ಗಂಡ ಮಕ್ಕಳಾಗಲಿ ಇದಕ್ಕೆ ಅವಕಾಶವನ್ನು ಮಾಡಿದ್ದಾರೆ. ಯಾರು ಇಚ್ಛೆ ಇರೋರು ಸೈಬರ್ ಸೆಂಟ್ರಿಗೆ ಹೋಗಿ ಈ ಒಂದು ರಾಜ್ಯ ಸರ್ಕಾರದ ಪಾಲಿಟೆಕ್ನಿಕ್ ಕಾಲೇಜ್ ಅಂತ ತಾವು ಪ್ರವೇಶಕ್ಕೆ ಅರ್ಜಿಯನ್ನು ಆನ್ಲೈನ್ ಸಲ್ಲಿಸಬಹುದು. ಖಚಿತವಾಗಿ ನಮ್ಮ ದೇಶದಲ್ಲೇ ಅಲ್ಲ, ವಿದೇಶಗಳಲ್ಲಿ ಕೂಡ ಇದಕ್ಕೆ ಅವಕಾಶವಿದೆ. ಸರ್ಕಾರ ಅತಿ ಉತ್ತಮವಾದ ಕೆಲಸವನ್ನು, ಉದ್ಯೋಗದ ಅವಕಾಶವನ್ನು ಈ ಪಾಲಿಟೆಕ್ನಿಕ್ ಕಾಲೇಜ್ ಮುಖಾಂತರ ಡಿಪ್ಲೊಮಾ ಕೋರ್ಸ್ ಮಾಡಿದವ್ರಿಗೆ ಕೊಡ್ತಾ ಇದೆ. ಮತ್ತು ಸಾಮಾನ್ಯ ಇದಕ್ಕೆ ವಿಶೇಷವಾದ ಮಾಹಿತಿ ಅಂದರೆ ಸ್ಕಾಲರ್ಶಿಪ್ ಅಂತ ಸಿಗತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿನಿಗೆ ಅವರ ಯೋಗ್ಯತಾನುಸಾರ ಈ ಒಂದು ವಿದ್ಯಾರ್ಥಿ ವೇತನ ಕೂಡ ಸರ್ಕಾರ ನೀಡುತ್ತೆ. ಆದ್ದರಿಂದ SLC ಪಾಸಾದವರು ಡಿಪ್ಲೊಮಾ ಮಾಡ್ಬೋದು. ಡಿಪ್ಲೊಮಾ ನಂತರ ಕೂಡ ಪದವಿಗೆ ಅವಕಾಶವಿದೆ. ಸೊ ಇದು SLC ಪಾಸಾದವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಡಿಪ್ಲೊಮಾ ಕೋರ್ಸು ಇದೆ. ಇದನ್ನು ಪಡೆಯಬಹುದು. ಇದರ ಅರ್ಜಿ ಶುಲ್ಕ ಸಾಮಾನ್ಯ ವರ್ಗದವರಿಗೆ 200 ಮತ್ತು ಈ ಹಿಂದುಳಿದವರಿಗೆ ಕೇವಲ 100 ಆಗತ್ತೆ. ಮತ್ತೊಂದು ಈ ನಮ್ಮಲ್ಲಿ ಏನಪ್ಪ ಅಂದರೆ SLC PUC ಡಿಗ್ರಿ ಆದವ್ರಿಗೆ ಸಪ್ಲೈ ಚೈನ್ ಲಾಜಿಸ್ಟಿಕ್ ಅಂತ ಒಂದು ಕೋರ್ಸ್ ಮಾಡ್ತಾ ಇದ್ದಾರೆ. ಸರ್ಟಿಫಿಕೇಟ್ ಕೋರ್ಸ್ ಇದೆ, ಡಿಪ್ಲೊಮಾ ಕೋರ್ಸ್ ಇದೆ, ಡಿಗ್ರಿ ಕೋರ್ಸ್ ಇದೆ. ಇವತ್ತೇನು ಬೃಹತ್ ಕೈಗಾರಿಕೆಗಳಿದೆ, ಬೃಹತ್ ಕಂಪನಿಗಳಿದೆ, ಈ ಕಂಪನಿಗಳಲ್ಲಿ ಉದ್ಯೋಗಾವಕಾಶ ಪಡೀಬೋದು. ಇದಕ್ಕೆ ವಿದ್ಯಾರ್ಥಿ SLC ಆಗಿದ್ದರೆ ಸಾಕು. ಇದರೊಳಗಡೆ ಸರ್ಟಿಫಿಕೇಟ್, ಡಿಪ್ಲೊಮಾ, ಡಿಗ್ರಿ ಈ 3 ಈ ಕೋರ್ಸ್ಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಉದ್ಯೋಗಾವಕಾಶ ಭಾಳಷ್ಟು ಇದಕ್ಕೆ ಸಿಗತ್ತೆ. ಆದ್ದರಿಂದ ಯಾರು ದೃಢಕಾಯರಾಗಿದ್ದಾರೆ ಮತ್ತು ಯಾರಿಗೆ ಉದ್ಯೋಗ ಬೇಕು, ಯಾರಿಗೆ ಸರ್ಟಿಫಿಕೇಟ್ ಬೇಕು, ಡಿಪ್ಲೊಮಾ ಮಾಡಬೇಕು, ಡಿಗ್ರಿ ಮಾಡಬೇಕು ಅನ್ನೋರಿಗೆ
ಈ ಒಂದು ಸಪ್ಲೈ ಚೇಸ್ ಆ್ಯಂಡ್ ಲಾಜಿಸ್ಟಿಕ್ ಅಂತ ಕೋರ್ಸ್ ಇದೆ, ಇದನ್ನು ಕೂಡ ಮಾಡ್ಕೋಬೋದು. ಇದು ತುಂಬ ಅತ್ಯುತ್ತಮವಾಗಿದೆ. ಮತ್ತು ಸಾಮಾನ್ಯವಾಗಿ ನಮ್ಮಲ್ಲಿ ಡಿಗ್ರಿ ಪದವಿ ಅಂತಾರೆ. ಪದವಿ ಪಡೆಯದೇನೆ ಕೈ ತುಂಬ ಹಣವನ್ನು ಗಳಿಸ್ಬೋದು. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಡಿಗ್ರಿ ಬೇಕಾಗಿಲ್ಲ. ಕೌಶಲ್ಯ ಇದ್ದರೆ ಆ ಕೌಶಲ್ಯದ ಮುಖ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ, ಅದರಿಂದ ಮಾಡ್ಬೋದು. ಉದಾಹರಣೆಗೆ ಹೇಳಿದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕೋರ್ಸ್ ಇದೆ, ಮತ್ತು ಸೈಬರ್ ಸೆಕ್ಯೂರಿಟಿ ಅಂತ ಕೋರ್ಸ್ ಇದೆ, ಗ್ರಾಫಿಕ್ ಡಿಸೈನ್ ಮತ್ತು ಅನಿಮೇಷನ್ ಅಂತ ಕೋರ್ಸ್ ಇದೆ. ಇವೆಲ್ಲ SLC ಪಾಸ್ ಆದವ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಅವಕಾಶ ಸಿಗುತ್ತೆ. ಡೇಟಾ ಸೈನ್ಸ್ ಮತ್ತು AI ಅಂತ ಇದೆ. ಮತ್ತು ಈ ವಾಣಿಜ್ಯ ಮತ್ತು ಹಣಕಾಸು ನಿರ್ವಹಣೆ ಇದು ಡಿಪ್ಲೊಮಾ ಕೋರ್ಸು, ಇದನ್ನು ಕೂಡ ಮಾಡ್ಕೋಬೋದು. ಷೇರು ಮಾರುಕಟ್ಟೆ ತರಬೇತಿ, ಬ್ಯಾಂಕಿಂಗ್ ಮತ್ತು ಇನ್ಶೂರೆನ್ಸ್ ಸರ್ಟಿಫಿಕೇಟ್, ಇದೆಲ್ಲ ಏನಂದರೆ ಸ್ವಂತ ಉದ್ಯೋಗವನ್ನು ಮಾಡೋದಕ್ಕೆ, ಸರ್ಕಾರದ ಉದ್ಯೋಗವನ್ನು ಪಡೆಯೋದಕ್ಕೆ ಸರ್ಕಾರದ ಮಾನ್ಯತೆ ಇರತಕ್ಕಂಥ ಕೋರ್ಸುಗಳು. ಮತ್ತು ಫ್ಯಾಷನ್ ಡಿಸೈನಿಂಗ್ ಅಂತ ಇದೆ. ಹೆಣ್ಮಕ್ಳು ಮತ್ತು ಗಂಡ್ಮಕ್ಳು SLC ಆದವ್ರಿಗೆ ಇದು ಉತ್ತಮವಾದ ಭವಿಷ್ಯವನ್ನು ಸಿಗತ್ತೆ. ಮತ್ತು ಇಂಟೀರಿಯರ್ ಡಿಸೈನಿಂಗ್ ಅಂತ ಇದೆ, ಇದು ಕೂಡ ಸಿಗತ್ತೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಇದೆ. ಮತ್ತು ಸಾಮಾನ್ಯವಾಗಿ ನರ್ಸಿಂಗ್ ಅಸಿಸ್ಟೆಂಟ್ ಮತ್ತು ಪ್ಯಾರಾಮೆಡಿಕಲ್ ಅಂತ ಸರ್ಕಾರ ಒಂದು ಒಳ್ಳೆ ಮಾಡಿದೆ. ಪ್ಯಾರಾಮೆಡಿಕಲ್ ಕೋರ್ಸ್ಗೆ SLC ವಿದ್ಯಾರ್ಹತೆ ಸಾಕು. ಹಿಂದೆ PUC ಅಂತ ಇತ್ತು, ಈಗ ಸರ್ಕಾರದ ಕೋರ್ಟ್ ಆದೇಶಾನುಸಾರ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡಬೇಕಾದ್ರೆ ಅದಕ್ಕೆ ಬೇಸಿಕ್ SLC ವಿದ್ಯಾರ್ಹತೆ ಸಾಕಾಗಿದೆ. ಮತ್ತು ಬ್ಯೂಟಿ ಮತ್ತು ವೆಲ್ನೆಸ್ ಅಂತ ಒಂದಿದೆ. ಮತ್ತು ವಿದೇಶಿ ಭಾಷಾ ಕಲಿಕೆ, ಬೇರೆ ಬೇರೆ ಫ್ರೆಂಚ್ ಇರ್ಬೋದು, ಜಪಾನಿ, ಚೈನೀಸ್, ಈ ಭಾಷೆ ಕಲಿಕೆಗೆ ಸರ್ಟಿಫಿಕೇಟ್ ಕೋರ್ಸು ಮತ್ತು ಡಿಪ್ಲೊಮಾ ಕೋರ್ಸ್ ಇದೆ. ಈಗ ಡಿಜಿಟಲ್ ಯುಗ, ಸಾಮಾನ್ಯವಾಗಿ ಪದವಿಗಿಂತ ಯಾರು ಕೌಶಲ್ಯ ಸ್ಕಿಲ್ ಇದೆ ಅವ್ರಿಗೆ ಹೆಚ್ಚು ಮಾನ್ಯತೆ ಇದೆ, ಅವ್ರಿಗೆ ಹೆಚ್ಚು ಬೇಡಿಕೆ ಇದೆ, ಹೆಚ್ಚು ವೇತನ ಸಿಗತ್ತೆ. ಮುಖ್ಯವಾಗಿ ಬೇಕಾಗಿರೋದೇ ಸಂಬಳ, ವೇತನ. ಈ ಕೋರ್ಸ್ಗಳನ್ನು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಮಾಡಿದರೆ ಈ ಕೋರ್ಸಿಗೆ ಉತ್ತಮ ಭವಿಷ್ಯ ಇದೆ, ಅವರ ಜೀವನ ಸುಗಮವಾಗತ್ತೆ. ಯಾರಿಗೂ ಹೊರೆ ಆಗದಾಗೆ ತಮ್ಮ ಜೀವನವನ್ನು ತಾವೇ ನಡೆಸ್ಬೋದು. ಸುಮಾರು 50,000ದಿಂದ 2 ಲಕ್ಷ ತನಕ ಪ್ರತಿ ತಿಂಗಳು ಸಂಬಳ ಪಡೆಯೋಕ್ಕೆ ಅವಕಾಶ ಇದೆ ಈ ಕೋರ್ಸ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು. ಮತ್ತೊಂದು ಈ ನಮ್ಮಲ್ಲಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಇದೆ. ಇಲ್ಲಿ 8ನೇ ತರಗತಿ ಪಾಸಾದವರಿಗೆ ಮತ್ತು ನಂತರ SLC ಪಾಸಾದವರಿಗೆ ಈ ಒಂದು ಅವಕಾಶ ಕೊಟ್ಟಿದ್ದಾರೆ. ಸುಮಾರು ನಮ್ಮಲ್ಲಿ ಎಷ್ಟು ಇದೆ ಅಂದರೆ ಕೋರ್ಸುಗಳು, ಅನೇಕ ವಿಧವಾದ ಕೋರ್ಸುಗಳನ್ನು ಇಲ್ಲಿ ಮಾಡ್ತಾಯಿದ್ದಾರೆ. ಇದಕ್ಕೆ ಮಾನ್ಯತೆ ಸರ್ಕಾರ ಕೊಟ್ಟಿದೆ. ಆದ್ದರಿಂದ ಯಾರು 8ನೇ ತರಗತಿ ಪಾಸಾಗಿದ್ದಾರೆ ಅಂಥವರು ಈ ಕೋರ್ಸನ್ನು ಪಡೆಯಬಹುದು. ITI ಅಂತ ಕರಿತೀವಿ, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಕೋರ್ಸ್ ಇನ್ಸ್ಟಿಟ್ಯೂಟ್ ಅಂತ ಇಲ್ಲಿ ಅವಕಾಶವಿದೆ. ನಮ್ಮಲ್ಲಿ ರಾಜ್ಯದಲ್ಲಿ 270 ಗೋರ್ಮೆಂಟ್ ITI ಇದೆ, 270 ಈ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ. ಮತ್ತು ಏಡೆಡ್ ಸರ್ಕಾರದ್ದು 192 ಇದೆ. ಗೋರ್ಮೆಂಟು ಮತ್ತು ಏಡೆಡು ಎರಡು ಕೂಡ ಇದಕ್ಕೆ ಇದೆ. ಮತ್ತು ಭಾರತ ಸರ್ಕಾರ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ. ಇದರಿಂದ ಹೆಚ್ಚು ಉದ್ಯೋಗವನ್ನು ಮಾಡ್ಕೋಬೋದು. ಯಾರು 8ನೇ ಕ್ಲಾಸ್ ಪಾಸ್ವಾಗಿದ್ದಾರೆ ಅಂಥವರು ಮತ್ತು SLC ಆದವರಿಗೆ ಈ ಒಂದು ಅವಕಾಶವನ್ನಿದೆ. ಹೀಗೆ 270 ಗೋರ್ಮೆಂಟ್ ITI, 192 ಖಾಸಗಿ ಅಂದರೆ ಅನುದಾನಿತ ಕೈಗಾರಿಕಾ ತರಬೇತಿ ಸಂಸ್ಥೆ ಇದೆ. ಪ್ರತಿಯೊಬ್ಬರು ಕೂಡ ಇದನ್ನು ಪಡೀಬೋದು. ಯಾಕೆಂದರೆ ಟ್ರೈನಿಂಗ್ ಆಗ್ತಾ ಇದ್ದಾಗೆ ನಿಮಗೆ ಕೆಲಸ ಸಿಗತ್ತೆ. ಟ್ರೈನಿಂಗ್ ಪಡೆಯುವಾಗಲೇ ತಾವು ಉದ್ಯೋಗ ಕಲಿತೀರ. ಉದ್ಯೋಗ ಕಲಿತ ತಕ್ಷಣ ನೀವು ಕೆಲಸ ಮಾಡ್ಬೋದು. ನಾವು ಸರ್ಕಾರಕ್ಕೆ ಹೋಗಬೇಕು ಅಂತಿಲ್ಲ, ಸ್ವಂತ ಉದ್ಯೋಗ ಮಾಡ್ಬೋದು, ಹೆಚ್ಚು ಸಂಪಾದನೆ ಮಾಡ್ಬೋದು. ಯಾರಿಗೂ ನಮ್ಮ ಜೀವನ ವ್ಯರ್ಥ ಆಗದಾಗೆ ನಮ್ಮ ದುಡಿಮೆಯನ್ನು ನಾವೇ ದುಡಿದು ನಮ್ಮ ಕುಟುಂಬವನ್ನು
ನಮ್ಮ ತಾಯಿ ತಂದೆಯನ್ನು ಸಮಾಜಕ್ಕೆ ಮಾದರಿಯಾಗಿ ಬದುಕೋದಕ್ಕೆ ಈ ಒಂದು ಕೋರ್ಸ್ ಅನುಕೂಲ ಇದೆ. ಪ್ರತಿಯೊಬ್ಬರು ಕೂಡ ಈ IT ಕೋರ್ಸನ್ನು ಮಾಡಿ ಇದನ್ನು ಪಡೆಯೋದಕ್ಕೆ ಅವಕಾಶವಿದೆ. ಮತ್ತೊಂದು ವಿಶೇಷ ಅಂದರೆ ನಮ್ಮಲ್ಲಿ ಈ ಟೀಚರ್ ಆಗಬೇಕು ಅಂತ ಇರ್ತಾರೆ. ಆ ಟೀಚರ್ ಆಗೋದು ಕೂಡ ಸರ್ಕಾರದ ಇಲಾಖೆ ಕಾಲ್ ಮಾಡಿದೆ. DED ಡಿಪ್ಲೊಮಾ ಇನ್ ಎಜುಕೇಷನ್ ಅಂತ ಮಾಡ್ಬೋದು. ಮತ್ತು DPED DPSC ಅಂತ ಶಾಲಾ ಶಿಕ್ಷಣ ಇಲಾಖೆ ಪ್ರತಿ ವರ್ಷ ಈ ಒಂದು ಅವಕಾಶವನ್ನು ಕೊಡ್ತಾರೆ. ಯಾರು ಟೀಚರ್ ಆಗಬೇಕು ಅನ್ನೋರಿಗೆ ಈ ಒಂದು ಅವಕಾಶ ಇದೆ. ಆದ್ದರಿಂದ ತಾವು ಶಾಲಾ ಶಿಕ್ಷಣ ಇಲಾಖೆ ವೆಬ್ಸೈಟ್ಗೆ ಹೋದರೆ ಅರ್ಜಿ ಸಿಗತ್ತೆ. ಆನ್ಲೈನ್ ಅರ್ಜಿ ಹಾಕೋದ್ರ ಮೂಲಕ ತಾವು ಟೀಚರ್ ಆಗೋದಕ್ಕೆ ಇಷ್ಟ ಇದ್ದರೆ ಆಗ್ಬೋದಾಗತ್ತೆ. ಮತ್ತು ಸಾಮಾನ್ಯವಾಗಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ನರ್ಸಿಂಗ್ ವೃತ್ತಿ ಬರಬೇಕು ಅಂತ ಆಸೆ. ಮೇಲಾಗಲಿ ಫೀಮೇಲ್, ಗಂಡಾಗಲಿ ಹೆಣ್ಣಾಗಲಿ ನರ್ಸಿಂಗ್ ಕೋರ್ಸ್ ಅಂತ ಮಾಡ್ತಾರೆ. ಈ ಡಿಪ್ಲೊಮಾ ಅಂತ ಸರ್ಟಿಫಿಕೇಟ್ ಸಿಗತ್ತೆ. ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಆಸ್ಪತ್ರೆಗಳಲ್ಲಿ ಹೆಚ್ಚು ವೃತ್ತಿ ಮಾಡ್ತಕ್ಕಂಥವರು ಬೇರೆ ರಾಜ್ಯದವರೇ. ಆದರೆ ನಮ್ಮ ರಾಜ್ಯದವರು ಹೆಚ್ಚು ಕಡಿಮೆ, ಭಾಳ ಕಡಿಮೆ. ಆದ್ದರಿಂದ ನರ್ಸಿಂಗ್ ವೃತ್ತಿ ಮಾಡ್ತಕ್ಕಂಥ ಆಸೆ ಇರೋರು ಈ ವೈದ್ಯಕೀಯ ಸೇವೆ ಶುಶ್ರೂಷಾ ಕೇಂದ್ರ, ದಾದಿ ಅಂತ ಕರಿಬೋದು. ಇವತ್ತು ವಿಶ್ವ ದಾದಿಯರ ದಿನ. ಅದನ್ನು ನರ್ಸಿಂಗ್ ಕ್ಷೇತ್ರಕ್ಕೆ ಬೇಕಾದರೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಇಲ್ಲಿ 1ನೇ ಮಹಡಿ ಲೈಬ್ರರಿ ವಿಂಗ್ ಅಂತದೆ. ಅಲ್ಲಿ ಹೋದರೆ ತಾವು ನರ್ಸಿಂಗಿಗೆ ಅಪ್ಲಿಕೇಶನ್ ಕೊಡ್ತಾರೆ. ಆನ್ಲೈನ್ ತಗೊಂಡು ಕೂಡ ಅರ್ಜಿ ಭರ್ತಿ ಮಾಡ್ಬೋದು. ಆದ್ದರಿಂದ ಯಾರು ವೈದ್ಯಕೀಯ ವೃತ್ತಿ ಆಗಬೇಕು ಅಂತ ಆಸೆ ಇದೆ ಅಂಥವರು ಈ ಒಂದು ನರ್ಸಿಂಗ್ ಕಾಲೇಜಿಗೆ ಸೇರ್ಕೋಬೋದು. ಅದು ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಎರಡೂ ಸಿಗತ್ತೆ. ಆದ್ದರಿಂದ ಈ ಒಂದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಸಾಮಾನ್ಯವಾಗಿ ನಮ್ಮಲ್ಲಿ PhD ಎಲ್ಲರಿಗೂ ಆಸೆ. ಡಿಗ್ರಿ ಆಗೋಗಿದೆ, ಮಾಸ್ಟರ್ ಡಿಗ್ರಿ ಆಯಿತು, ನಾನು PhD ಮಾಡಬೇಕು ಅಂತ, ಡಾಕ್ಟರೇಟ್ ಅಂತ. ಈ ಡಾಕ್ಟರೇಟಿಗೆ ಕೂಡ ಸರ್ಕಾರ ಕಾಲ್ ಮಾಡಿದ್ದಾರೆ. ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ, ಅರಮನೆ ರಸ್ತೆ, ಬೆಂಗಳೂರು. ಸುಮಾರು ಇಲ್ಲಿ 22 ವಿಷಯಗಳಲ್ಲಿ ಡಾಕ್ಟ್ರೇಟ್ ಮಾಡೋದಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಯಾರು ಡಾಕ್ಟ್ರೇಟ್ ಮಾಡೋದಕ್ಕೆ ಆಸೆ ಇದೆ, PhD ಮಾಡೋದಕ್ಕೆ ಆಸೆ ಇದೆ, ಅವರು ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ, ಬೆಂಗಳೂರು, ಪ್ಯಾಲೇಸ್ ರೋಡ್ ಅಲ್ಲಿ ಹೋದರೆ ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಮತ್ತು ಈ ಒಂದು ಸಂಸ್ಕೃತ, ಈ ಸಂಸ್ಕೃತದಲ್ಲೂ ಕೂಡ BA BSc ಮಾಡ್ಬೋದು. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಚಾಮರಾಜಪೇಟೆಯಲ್ಲಿದೆ. ಈ ಚಾಮರಾಜಪೇಟೆಯಲ್ಲಿರ್ತಕ್ಕಂಥ ಸಂಸ್ಕೃತ್ ಯೂನಿವರ್ಸಿಟಿ ಕರ್ನಾಟಕ ಇಲ್ಲಿ ಕೂಡ ಅರ್ಜಿ ಕರೆದಿದ್ದಾರೆ. ಯಾರು BA BSc ಮಾಡೋದಕ್ಕೆ ಆಸಕ್ತಿ ಇದೆ ಅವರು ಸಂಪರ್ಕಿಸ್ಬೋದು. ಮತ್ತು ಪೌರೋಹಿತ್ಯ ಮಾಡ್ತೀವಿ ಅಂತ ಇಷ್ಟ ಇದ್ದರೆ ಸುಮಾರು 300ಕ್ಕೂ ಹೆಚ್ಚು ವೇದ ಪಾಠಶಾಲೆಗಳು ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಯಾರು ಕೊಟ್ಟಿದ್ದಾರೆ? ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದ ಸಂಸ್ಕೃತ ವೇದ ಪಾಠಶಾಲೆಗಳು ಇದೆ. ಅದರಲ್ಲಿ ಈ ವೇದ ಕಲಿಬೇಕು ಅಂತ ಇಷ್ಟ ಇದ್ದರೆ ಹೋಗಿ ಆ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಅರ್ಜಿ ಕೊಡ್ಬೋದು. ಮತ್ತೊಂದು, ನಾನು ಚಿತ್ರಕಲಾವಿದ ಆಗಬೇಕು, ಆರ್ಟಿಸ್ಟ್ ಆಗಬೇಕು, ಪೈಂಟರ್ ಆಗಬೇಕು, ಈ ಶಿಲ್ಪಕಲೆ ಕಲಿಬೇಕು ಅಂತ ಆಸಕ್ತಿ ಇದ್ದರೆ ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ಇರತಕ್ಕಂಥ ಕುಮಾರಕೃಪಾ ರಸ್ತೆಯಲ್ಲಿ ಚಿತ್ರಕಲಾ ಪರಿಷತ್ ಇದೆ. ಅಲ್ಲಿ ಸರ್ಟಿಫಿಕೇಟ್, ಡಿಪ್ಲೊಮಾ, ಡಿಗ್ರಿ ಮೂರನ್ನು ಪಡೆಯೋಕ್ಕೆ ಅವಕಾಶವಿದೆ. ಚಿತ್ರಕಲಾ ಪರಿಷತ್, ಕುಮಾರಕೃಪಾ ರೋಡ್, ಬೆಂಗಳೂರು ಅಲ್ಲಿ ಪಡೆಯೋದ್ಬೋದು. ಹೀಗೆ ನಮ್ಮಲ್ಲಿ ಚಿತ್ರಕಲೆ ಆಗೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅವಕಾಶ ಒಬ್ಬೊಬ್ರಿಗೊಂದೊಂದು ರೀತಿ ಇರುತ್ತೆ. ಮತ್ತು ಸಾಮಾನ್ಯವಾಗಿ ಅತ್ಯಂತ ಪ್ರಸಿದ್ಧವಾದ ಒಂದು ಸಂಸ್ಥೆ ಅಂದರೆ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಕಾಲೇಜ್, ಬೆಂಗಳೂರು. ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಕಾಲೇಜು, ಬೆಂಗಳೂರು. ಇಲ್ಲಿ ಅನೇಕ ಥರದ ಕೋರ್ಸುಗಳು ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಇದೆ. SLC PUC ಆದವರಿಗೆ ಇದು ಉತ್ತಮವಾಗಿರ್ತಕ್ಕಂಥ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಬೆಂಗಳೂರಿನಲ್ಲಿ. ಹೀಗೆ ಮತ್ತು ಸಿದ್ಧಗಂಗಾ
ಸಂಸ್ಥೆ ಅವರು ಕೂಡ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಕಾಲ್ ಮಾಡಿದ್ರೆ SLC PUC ಪಾಸ್ ಆಗಿದ್ದರೆ ಸಾಕು. ಈ ತುಮಕೂರಿನ ಸಿದ್ಧಗಂಗಾ ಸ್ವಾಮಿಗಳ ಒಂದು ಕಾಲೇಜು 5 ವಿಷಯದಲ್ಲಿ ಡಿಪ್ಲೊಮಾ ಕಾಲೇಜ್ ಕೊಡ್ತಾ ಇದ್ದಾರೆ, ಓದ್ಬೋದು. ಮತ್ತು ಯಾರು ಈ ನಮ್ಮ ಫಾರ್ಮಸಿ ಕ್ಷೇತ್ರ, ನಾನು ಮೆಡಿಕಲ್ ಸ್ಟೋರ್ ಇಡಬೇಕು, ಫಾರ್ಮಸಿಸ್ಟ್ ಆಗಬೇಕು, ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಬೇಕು ಮತ್ತು ಆಸ್ಪತ್ರೆಯಲ್ಲಿ ಕೆಲಸ ಮಾಡಬೇಕು ಅಥವಾ ಸ್ವಂತ ಒಂದು ಮೆಡಿಕಲ್ ಸ್ಟೋರ್ ತೆಗಿಬೇಕು ಅನ್ನೋದಕ್ಕೆ ಅವಕಾಶ ಇದೆ. ಇದಕ್ಕೆ ಬೇಸಿಕ್ ಕ್ವಾಲಿಫಿಕೇಷನ್ SLC ಆಗಿದ್ದರೆ ಸಾಕು. ಡಿ ಫಾರ್ಮಾ ಅಂತ ಡಿಪ್ಲೊಮಾ ಇನ್ ಫಾರ್ಮಸಿ 2 ವರ್ಷ ಕೋರ್ಸು SLC ಆಗಿದ್ದರೆ, ಮತ್ತು ಬಿ ಫಾರ್ಮಾ ಇದು 4 ವರ್ಷ ಬ್ಯಾಚುಲರ್ ಆಫ್ ಫಾರ್ಮಸಿ ಅಂತ, ಮತ್ತು ಡಾಕ್ಟರ್ ಆಫ್ ಫಾರ್ಮಸಿ ಅಂತ ಇದು 6 ವರ್ಷ. ಈ ಡಿ ಫಾರ್ಮಾ, ಬಿ ಫಾರ್ಮಾ ಮತ್ತು ಡಾಕ್ಟರ್ ಆಫ್ ಫಾರ್ಮಸಿ ಇದು ಅನುಕೂಲ. ಸಾಮಾನ್ಯ PCB PCM ಅಭ್ಯರ್ಥಿಗಳು ಯಾರು ಓದಿದರೆ ಅವ್ರಿಗೆ ಅತ್ಯಂತ ಸುಲಭವಾಗತ್ತೆ. ಆದ್ದರಿಂದ ಈ ಫಾರ್ಮಸಿ ಓದ್ತಕ್ಕಂಥವ್ರು ಕೂಡ ಒಳ್ಳೆಯ ಅವಕಾಶಗಳಿದೆ. ಮತ್ತು ಇನ್ನೊಂದು ಮುಖ್ಯವಾಗಿ ಈ ನಮ್ಮ ಬೆಂಗಳೂರಿನಲ್ಲಿ ನಾನು ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಬೇಕು, PT ಟೀಚರ್ ಆಗಬೇಕು, ಸ್ಪೋರ್ಟ್ಸ್ ವಿಭಾಗದೊಳಗೆ ಬರಬೇಕು, ನ್ಯಾಷನಲ್ ಇಂಟರ್ನ್ಯಾಷನಲ್ ಕ್ರೀಡಾಪಟು ಆಗಬೇಕು ಅನ್ನೋದಕ್ಕೆ ಅವಕಾಶವಿದೆ. ಆದ್ದರಿಂದ BSc DPED MSc BBA MBA ಇದು ಸ್ಪೋರ್ಟ್ಸ್ ಅಂತ ಕೊಡ್ತಾರೆ. DPED ಆಗ್ಬೋದು, ಡಿಪ್ಲೊಮಾ ಇನ್ ಫಿಸಿಕಲ್ ಎಜುಕೇಷನ್, BPED ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್ ಆಗುತ್ತೆ, BSc BBA MBA ಇನ್ ಸ್ಪೋರ್ಟ್ಸ್ ಇದಕ್ಕೆ ಅವಕಾಶ ಇದೆ. ಇದಕ್ಕೆ SSLC ಮತ್ತು PUC ಆಗಿದ್ದರೆ ಸಾಕಾಗತ್ತೆ. ಹೀಗೆ ನಮ್ಮಲ್ಲಿ ವೃತ್ತಿ ಮಾರ್ಗದರ್ಶನ ಮಾಡೋದಕ್ಕೆ ಅನೇಕ ಕೋರ್ಸ್ಗಳು ಲಭ್ಯವಿದೆ. ಯಾರು ಆಸಕ್ತಿ ಇರತಕ್ಕಂಥವರು ಈ ಕೋರ್ಸ್ಗಳನ್ನು ಮಾಡೋದಕ್ಕ ಸ್ವಾವಲಂಬಿಯಾಗಿ ಬದುಕ್ಬೋದು. ಮತ್ತು ಉದ್ಯೋಗ ಗ್ಯಾರಂಟಿ ಸರ್ಕಾರದಲ್ಲಿ ಆಗಲಿ ಮತ್ತು ಖಾಸಗಿಲಿ ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಕೊಡ್ತಾರೆ, ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಸಿಗತ್ತೆ. ಇದು ನಿಮಗೆ ಉದ್ಯೋಗಕ್ಕೆ ಅತ್ಯುತ್ತಮ ಆಧಾರವಾಗತ್ತೆ. ಇನ್ನೂ ಕೆಲವು ವಿಷಯ ಇದೆ. ನಾನು ಲಾಯರ್ ಆಗಬೇಕು, ಕೋರ್ಟ್ಗಳು ವಾದ ಮಾಡಬೇಕು, ಅದಕ್ಕೆ ಅವಕಾಶವಿದೆ. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಈ ಲಾ ಯೂನಿವರ್ಸಿಟಿ ಅಂತಿದೆ, ಅಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ. BA LLB ಅಥವಾ LLB ಮಾಡಬೇಕು, ಆನರ್ಸ್ ಮಾಡಬೇಕು ಅಂದರೆ ಇದಕ್ಕೆ ಅವಕಾಶ ಇದೆ. ಇದಕ್ಕೆ ಒಂದು ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ. ಆ ದೂರವಾಣಿ ಸಂಖ್ಯೆ ಮಾಡಿದರೆ ತಮ್ಮ ವಿವರ ಕೊಡ್ತಾರೆ. 0836295607 ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಒಂದು SLC PUC ಆಗಿದ್ದರೆ ಸಾಕು. BA LLB 5 ವರ್ಷ ಕೋರ್ಸ್ ಇದು, ಮತ್ತು LLB ಆನರ್ಸ್ ಅಂತ ಕೊಡ್ತಾರೆ, ಇದು ಕೂಡ ಆಗತ್ತೆ. ಇದಕ್ಕೆ ಮಾಹಿತಿಗೆ 0836295672 ಇದನ್ನು ಸಲ್ಲಿಸ್ಬೋದು. ಈ ಸರಿ ವಿಶೇಷ ಏನಪ್ಪ ಅಂದರೆ ಈ CET ಎಕ್ಸಾಮ್ ಯಾರು ಬರೆದಿದ್ದಾರೆ ಅವ್ರಿಗೆ 2 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಈ 2 ವಿಷಯದಲ್ಲಿ ಒಂದೊಂದು ತಲ, ಫಿಸಿಕ್ಸ್ ಒಳಗೆ 1 ಅಂಕ, ಕೆಮಿಸ್ಟ್ರಿ ಒಳಗಡೆ 1 ಅಂಕ, 2 ಮಾರ್ಕ್ಸ್ ಗ್ರೇಸ್ ಕೊಡ್ತಾ ಇದ್ದಾರೆ. ಇದು CET ಬರೆದವರಿಗೆ ಉತ್ತಮವಾಗಿದೆ. ಮತ್ತು ಅಲ್ಲಿ ನಮ್ಮ ಈ ಒಂದು LLBಗೆ ಬೆಂಗಳೂರು ಯೂನಿವರ್ಸಿಟಿ, ಬೆಂಗಳೂರು ವಿಶ್ವವಿದ್ಯಾಲಯರು ಕೂಡ ಅರ್ಜಿಯನ್ನು ಕರೆದಿದ್ದಾರೆ. ಯಾರು ಬೆಂಗಳೂರೊಳಗಡೆ, ಬೆಂಗಳೂರು ಯೂನಿವರ್ಸಿಟಿ ಒಳಗಡೆ ಅರ್ಜಿಗೆ ಕರೆದರೆ ಈ 25 ದಿನಾಂಕದವರೆಗೂ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಮೇ 27 ಅದನ್ನು ಮಾಡ್ಬೋದು. ಇದಕ್ಕೆ 825 ರೂಪಾಯಿ ಒಂದು ಶುಲ್ಕ ಕಟ್ಟಬೇಕಾಗತ್ತೆ ಈ ಕೋರ್ಸ್ಗೆ. ಮತ್ತು ಈ ಸಾಮಾನ್ಯ ವರ್ಗಕ್ಕೆ ರಿಯಾಯಿತಿ ಇದೆ. ಜೂನ್ 2ನೇ ತಾರೀಕು ಅದರ ಒಳಗಡೆ ಬೆಂಗಳೂರು ಯೂನಿವರ್ಸಿಟಿ
ಹೋಗಿ ಸಂಪರ್ಕಿದ್ರೆ LLB ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೀಗೆ ನಮ್ಮಲ್ಲಿ ಈ ಒಂದು ಅವಕಾಶಗಳು ಭಾಳಷ್ಟಿದೆ. ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಅವರು ಕೂಡ ಸ್ನಾತಕೋತ್ತರ ಮತ್ತು ಡಿಗ್ರಿಗೆ ಆಹ್ವಾನ ಮಾಡಿ PhDಗೆ ಕರೆದಿದ್ದಾರೆ. ಯಾರು ಅಗ್ರಿಕಲ್ಚರ್ ಒಳಗಡೆ ತಗೋಬೇಕು ಇಷ್ಟ ಇದೆ ಡಿಗ್ರಿ ಮತ್ತು PhD ಅವರು ಇದನ್ನು ಅವಕಾಶವನ್ನು ಪಡೆಯೋದಕ್ಕೆ ಜೂನ್ 27ನೇ ತಾರೀಕು ಕೊನೆಯ ದಿನಾಂಕ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೀಗೆ ನಮ್ಮಲ್ಲಿ ಅನೇಕ ತರಹದ ಕೋರ್ಸುಗಳು ಲಭ್ಯವಿದೆ. ಆ ಕೋರ್ಸುಗಳ ಮುಖಾಂತರ ತಾವು ಇಷ್ಟಪಟ್ಟದ್ದನ್ನು ಪಡೀಬೋದು. ಪ್ಯಾರಾಮೆಡಿಕಲ್ಗೆ ಲ್ಯಾಬ್ ಟೆಕ್ನಿಷಿಯನ್ ಇದೆ, ಎಕ್ಸ್ರೇ ಟೆಕ್ನಿಷಿಯನ್ ಅಂತ ಕರೀತಾರೆ, ಮತ್ತು ಆಪ್ಟೋಮಿಕ್ ಟೆಕ್ನಿಷಿಯನ್ ಇದೆ, ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್ ಅಂತ ಕರೀತಾರೆ, ಮತ್ತು ಈ ಡೆಂಟಲ್ ಮೆಡಿಕನ್ಸ್ ಅಂತ ಕರೀತಾರೆ, ಮತ್ತು ಈ ಒಂದು ಪ್ಲಾಸ್ಟರ್ ಟೆಕ್ನಿಷಿಯನ್ ಅಂತ ಕರೀತಾರೆ. ITI ಒಳಗಡೆ ಆಟೋಮೇಬಲ್ ಅಂತ ಇದೆ, ಫಿಟ್ಟರ್ ಇದೆ, ಟರ್ನರ್ ಇದೆ, ಎಲೆಕ್ಟ್ರಿಷಿಯನ್ ಇದೆ. ಇದು 2 ವರ್ಷದ ಕೋರ್ಸು. IT ಒಳಗೆ 1 ವರ್ಷದ್ದಿದೆ, 2 ವರ್ಷದ ಕೋರ್ಸು ಇದೆ, ಮತ್ತು ಪ್ಲಂಬರ್ ಅಂತ ಇದೆ, ಇದೆ, ಫೈರ್ಮ್ಯಾನ್ ಅಂತಿದೆ, ಮತ್ತು ಮೆಷಿನಿಸ್ಟ್ ಅಂತ ಇದೆ, ಮತ್ತು ಸಾಮಾನ್ಯವಾಗಿ ಟೂಲ್ ಮೇಕಿಂಗ್ ಅಂತ ಇದೆ, TV ರೇಡಿಯೋ ರಿಪೇರಿ ಅಂತ ಇದೆ. ಇದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಮಾಡ್ತಕ್ಕಂಥದ್ದು. ಮತ್ತು ಶಾರ್ಟ್ ಟರ್ಮ್ ಇದೆ, ಶಾರ್ಟ್ ಟರ್ಮ್ ಡಿಪ್ಲೊಮಾ, ಸಾಮಾನ್ಯ 3 ತಿಂಗಳು ಅಥವಾ 6 ತಿಂಗಳಿಗೆ ಈ ಕೋರ್ಸನ್ನು ಕೊಡ್ತಾ ಇದ್ದಾರೆ. ಏನಪ್ಪ ಅಂದರೆ ವೆಬ್ ಡಿಸೈನರ್ ಅಂತ ಇದೆ, ಕಂಪ್ಯೂಟರ್ ಆಪ್ರೇಟರ್ ಇದೆ, DTP ಅಂತ ಇದೆ. ಸಾಮಾನ್ಯವಾಗಿ ಇವತ್ತು ನಮ್ಮಲ್ಲಿ ಪ್ರಿಂಟಿಂಗ್ ವ್ಯವಸ್ಥೆ, ಮುದ್ರಣ ವ್ಯವಸ್ಥೆ, ಪುಸ್ತಕ ಆಗಲಿ ನ್ಯೂಸ್ ಪೇಪರ್ ಆಗಲಿ ಎಲ್ಲವೂ ಕೂಡ DTP ಮೇಲೆ ಆಧಾರಾಗಿದೆ. ಇದು 6 ತಿಂಗಳು 3 ತಿಂಗಳು ಕೋರ್ಸ್ ಇದೆ. ಆದ್ದರಿಂದ ಇದನ್ನು ಪಡೆಯೋದಕ್ಕೆ ಅವಕಾಶವಿದೆ. ಸಾಮಾನ್ಯ ಈ ಜರ್ನಲಿಸಮ್ ಅಂತ ಇದೆ, ಜರ್ನಲಿಸಮ್ ಅಂದರೆ ಪತ್ರಿಕೋದ್ಯಮ, ಇದಕ್ಕೆ ಕೂಡ ಅವಕಾಶವಿದೆ. ಹಾರ್ಟಿಕಲ್ಚರ್ ಅಂತ ಇದೆ, ಸೆರಿಕಲ್ಚರ್ ಅಂತ ಇದೆ. ಇವೆಲ್ಲ 3 ತಿಂಗಳು 6 ತಿಂಗಳು ಸರ್ಟಿಫಿಕೇಟ್ ಮತ್ತು ಡಿಪ್ಲೊಮಾ ಕೋರ್ಸ್, ಇದಕ್ಕೆ ಅವಕಾಶವಿದೆ. ಮತ್ತು ಪಾಲಿಟೆಕ್ನಿಕಲ್ಗೆ ಭಾಳಷ್ಟು ಇದೆ. ಏರೋನಾಟಿಕಲ್ ಇಂಜಿನಿಯರಿಂಗ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಅಂತ ಕರೀತಾರೆ, ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತಾರೆ, ಕೆಮಿಕಲ್ ಇಂಜಿನಿಯರಿಂಗ್ ಅಂತದೆ, ಮತ್ತು ಮಿಷನಿಸ್ಟ್ ಅಂತದೆ, ಟೂಲ್ಸ್ ಆ್ಯಂಡ್ ಡೈ ಮೇಕಿಂಗ್ ಅಂತದೆ, ಜಾಬ್ಸ್ ಇನ್ ಆರ್ಟ್ಸ್ ಆ್ಯಂಡ್ ಕೋರ್ಸ್, ಮತ್ತು ಹಲವಾರು ಕೋರ್ಸುಗಳು ಈ ಒಂದು ಡಿಪ್ಲೊಮಾದಲ್ಲಿ ಸಿಗತ್ತೆ. ಆದ್ದರಿಂದ ಯಾರು ಇಷ್ಟಪಡ್ತಾಯಿದ್ರೆ ಅವರು ಇದನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಆಫ್ಟರ್ SLC PUC ಆರ್ಟ್ಸ್ ತೊಗೊಂಡಿರೋರಿಗೆ, ಯಾರು SLC ಒಳಗಡೆ PUC ಆರ್ಟ್ಸ್ ತೊಗೊಂಡಿದ್ರೆ ಅವರಿಗೆ ಸರ್ಕಾರದಲ್ಲಿ ಒಂದು ಫಸ್ಟ್ ಡಿವಿಷನ್, ಸೆಕೆಂಡ್ ಡಿವಿಷನ್ ಈ ಒಂದು ಕ್ಲರ್ಕಿಗೆ ಅವಕಾಶ ಇದೆ. ಕಾಲೇಜ್ ಲೆಕ್ಚರರ್ ಆಗ್ಬೋದು, ಮತ್ತು ಕಾಲೇಜ್ ಪ್ರೊಫೆಸರ್ ಆಗ್ಬೋದು, ಮತ್ತು ಈ PDO ಅಂತ ಕರಿತೀವಿ, ಈ ಹಳ್ಳಿಗಳಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೋದು, ಕಾನ್ಸ್ಟೇಬಲ್ ಆಗ್ಬೋದು. ಆಗೋಯ್ತಾ? ಮತ್ತು ಯಾರು ಕಾಮರ್ಸ್ ತೊಗೊಂಡಿದ್ದಾರೆ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಅಂತ ಮಾಡ್ಕೋಬೋದು, ಕ್ಲರ್ಕ್ ಆಗ್ಬೋದು, SD ಆಗ್ಬೋದು, ಮತ್ತು KS IS IPS ಇದಕ್ಕೆ ಅವಕಾಶವಿದೆ. ಸೈನ್ಸ್ ತಗೊಂಡವ್ರಿಗೆ ಡಾಕ್ಟ್ರ್ ಇನ್ ಇಂಜಿನಿಯರ್, ಸೈನ್ಸಿಸ್ಟು, ವೆಟರ್ನರಿ ಆಗ್ಬೋದು, ಡೆಂಟಿಸ್ಟ್ ಆಗ್ಬೋದು, ಫಾರ್ಮರ್ಸಿ ಆಗ್ಬೋದು, ಲ್ಯಾಬ್ ಟೆಕ್ನಿಷಿಯನ್ ಆಗ್ಬೋದು. ಹೀಗೆ ಅವ್ರು ತಕ್ಕಂಥ ಕೋರ್ಸ್ಗಳ ಆಧಾರದ ಮೇಲೆ ಆ ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅವಕಾಶವಿದೆ. SLC PUC ನಂತರ ಅನೇಕ ವೃತ್ತಿಗಳಿಗೆ ಅವಕಾಶವಿದೆ. ಆ ವೃತ್ತಿಗೆ ತಕ್ಕಂತೆ ತಾವು ತಮ್ಮ ಉದ್ಯೋಗವನ್ನು, ತಮ್ಮ ಹಣವನ್ನು ಗಳಿಸ್ಬೋದು. ಇಲ್ಲಿ ಸರ್ಕಾರದಲ್ಲೂ ಅವಕಾಶ ಇದೆ, ಮತ್ತು ಖಾಸಗಿಯಾಗಿ ಮಾಡ್ಬೋದು, ಮತ್ತು ಸ್ವಂತ ಉದ್ಯೋಗವನ್ನು ಮಾಡ್ಬೋದು. ಹೀಗೆ ಪ್ರತಿಯೊಬ್ಬರು ಕೂಡ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಆದ್ದರಿಂದ ಈ ಜೂನ್ ತಿಂಗಳ ಒಳಗಡೆ ಈ ಪ್ರವೇಶ ಅವಕಾಶ ಎಲ್ಲ ಕಡೆ ನಡೀತಾ ಇದೆ. ಯಾರು ವೃತ್ತಿ ಮಾಡಬೇಕು ಅಂಥ ಮಕ್ಕಳಿಗೆ, ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಈ ಅವಕಾಶ ಇದೆ. ಪ್ರತಿಯೊಬ್ಬ ತಾಯಿ ತಂದೆ ಕೂಡ ತಮ್ಮ ಮಕ್ಕಳನ್ನು ಅವರ ಆಸಕ್ತಿ ಏನಿದೆ, ಅವರ ಕಲಿಕೆ ಯಾವುದ್ರೊಳಗಿದೆ, ಅವರು ಯಾವ್ದ್ರಲ್ಲಿ ಹೆಚ್ಚು ಅಂಕ ಪಡೆದಿದ್ದಾರೆ ಅದನ್ನು ಗಮನಿಸಿ ಈ ಕೋರ್ಸ್ಗಳಿಗೆ ಸೇರಿಸಬೇಕು.
ಮತ್ತು ಮಕ್ಕಳ ಭವಿಷ್ಯವನ್ನು, ದೇಶದ ರಾಷ್ಟ್ರ ನಿರ್ಮಾಣವನ್ನು ಮಾಡೋದಕ್ಕೆ ತಾಯಿ ತಂದೆಗಳು ಪ್ರೋತ್ಸಾಹ ನೀಡಬೇಕು. ಹೀಗೆ VK ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಇವತ್ತು ವೃತ್ತಿ ಮಾರ್ಗದರ್ಶನ ಅಂತಕ್ಕಂಥ ಒಂದು ಪ್ರೋಗ್ರಾಮನ್ನು ನಡೆಸ್ಕೊಟ್ಟಿದ್ದೀವಿ. ಮುಂದೆ ಇದೇ ರೀತಿ ಈ ಒಂದು ಜರ್ನಲಿಸಮ್ ಮತ್ತು ಚಲನಚಿತ್ರ ವಿಭಾಗದಲ್ಲಿ ಯಾವ ರೀತಿ ಕೆಲಸ ಮಾಡ್ಬೋದು, ಸಿನಿಮಾ ರಂಗ ಇರ್ಬೋದು, ನಾಟಕ ರಂಗ ಇರ್ಬೋದು, ರಂಗಭೂಮಿ ಇಲ್ಲಿ ಕೂಡ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ತರಬೇತಿ ಸಂಸ್ಥೆ ನಮ್ಮಲ್ಲಿದೆ. ಸೊ ಮುಂದಿನ ವಿಭಾಗದಲ್ಲಿ ಚಲನಚಿತ್ರ, ರಂಗಭೂಮಿ ಮತ್ತು ನಾಟಕ ಇದರ ಬಗ್ಗೆ ಸರ್ಕಾರದ ಯಾವ ರೀತಿ ಸಹಾಯ ಸಿಗತ್ತೆ ಎಂಬ ವಿವರಿಸ್ತೀನಿ. ಇಂತಿ ಯಲಹಂಕದ KS ವಿಜಯಕುಮಾರ್. ವಂದನೆಗಳು. VK ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.